ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿರ್ತದೆ. ಇದಕ್ಕೆ ಸಂಬಂಧಪಟ್ಟಂಗೆ ಮೊದಲು ನಾವು ಗ್ರಾಮ ಸಭೆಯಲ್ಲಿ ಏನೆಲ್ಲ ವಿಷಯಗಳನ್ನ ಚರ್ಚೆ ಮಾಡ್ತೀವಿ ಮತ್ತು ಯಾವ ಥರ ಗ್ರಾಮ ಸಭೆಯನ್ನು ಮೊದಲಿಗೆ ಗ್ರಾಮ ಸಭೆ ಆಹ್ವಾನ ಪತ್ರಿಕೆ ಮತ್ತು ಅದನ್ನು ಓದಿ ದಾಖಲಿಸೋದಿರುತ್ತೆ. ಫಸ್ಟು ಯಾವ ಥರ ಇದು ಟೈಮ್ ಟೇಬಲ್ ಮಾಡಿದ್ದೀವಿ ಅಂತೇಳಿ ಅದನ್ನು ನಮ್ಮ ಅವರು ಓದ್ತಿರ್ತಾರೆ ಮತ್ತು ಮುಂದಕ್ಕೆ ಅದೇ ರೀತಿಯಲ್ಲಿ ನಡೆಯುತ್ತೆ. 2024-25ನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ದಿನಾಂಕ 1-4-2023ರಿಂದ 31-3-2024 ಮತ್ತು 14-15 ಹಣಕಾಸು ಆಯೋಗದ ಅನುದಾನದಲ್ಲಿ ದಿನಾಂಕ 1-4-2023ರಿಂದ 31-3-2024 ಅವಧಿಯಲ್ಲಿ ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಯನ್ನು ದಿನಾಂಕ 13-6-2024ನೇ ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಗ್ರಾಮ ಪಂಚಾಯತಿ ಕಚೇರಿ ಆವರಣದಲ್ಲಿ ನಡೆಯಲಾಗಿದೆ. ಕೇಂದ್ರ ಸರ್ಕಾರದ ಸಾಮಾಜಿಕ ಪರಿಶೋಧನಾ ನಿಯಮಗಳು 2011ರ ಪ್ರಕಾರ ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ಬಾರಿ ಸಾಮಾಜಿಕ ಪರಿಶೋಧನೆ ನಡೆಸುವುದು. ಅದರಂತೆ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ನಿಯೋಜಿಸಿದ ನೋಡಲ್ ಅಧಿಕಾರಿಯವರಾದ ಶಿಶು ಅಭಿವೃದ್ಧಿ ಅಧಿಕಾರಿಗಳು ಮಾಲೂರು ತಾಲೂಕುರವರು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸುವರು. ಈ ಸಭೆಗೆ ನೋಂದಾಯಿತ ಕೂಲಿ ಕಾರ್ಮಿಕರು, ಜಾಗೃತ ಉಸ್ತುವಾರಿ ಸಮಿತಿ, ಸ್ವಯಂ ಸೇವಕರು, ಸಂಘ ಸಂಸ್ಥೆಯವರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಗ್ರಾಮ ಸಭೆಯನ್ನು ಯಶಸ್ವಿಗೊಳಿಸಲು ಕೋರಿದೆ. ಗ್ರಾಮ ಸಭೆಯಲ್ಲಿ ಚರ್ಚಿಸತಕ್ಕ ವಿಷಯಗಳು: ಗ್ರಾಮ ಸಭಾ ಆಹ್ವಾನ ಪತ್ರಿಕೆಯನ್ನು ಓದಿ ತಿಳಿಸುವುದು, ಯೋಜನೆಯ ಬಗ್ಗೆ ಪ್ರಾಸ್ತಾವಿಕ ನೋಡಿ, ಇಂದಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಕಂಡುಬಂದ ಅಂಶಗಳಿಗೆ ಕೈಗೊಂಡ ಅನುಪಾಲನಾ ಕ್ರಮಗಳನ್ನು ಓದಿ ತಿಳಿಸುವುದು, ಇಲ್ಲಿಯವರೆಗೆ ಲಭ್ಯವಾಗಿರುವ ಹಾಗೂ ವೆಚ್ಚವಾಗಿರುವ ಅನುದಾನದ ವಿವರ. 5ನೇದು 2023-24ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿನ ಸೃಜನೆಯಾಗಿರುವ ಕಾಮಗಾರಿಗಳ ವಿವರ ಮತ್ತು ವೆಚ್ಚ ಮಾಡಿದ ವಿವರದ ಬಗ್ಗೆ. 6ನೇ ಪಾಯಿಂಟ್ ನೋಂದಣಿ ಮಾಡಿಕೊಂಡವರ ಮತ್ತು ಕೂಲಿ ಪಡೆದವರ ಪಟ್ಟಿಯನ್ನು ಸಭೆಯಲ್ಲಿ ಮಂಡಿಸುವುದು. 7ನೇ ಸಾಮಾಜಿಕ ಪರಿಶೋಧನೆಯ ಸಮಯದಲ್ಲಿ ದಾಖಲಾತಿಗಳ ಪರಿಶೀಲನೆಯಲ್ಲಿ, ಕಾಮಗಾರಿಗಳ ಸ್ಥಳ ಪರಿಶೀಲನೆಯಲ್ಲಿ ಹಾಗೂ ಅಕುಶಲ ಕೂಲಿ ಕಾರ್ಮಿಕರ ಮನೆ ಭೇಟಿಯ ಸಂದರ್ಭದಲ್ಲಿ ಕಂಡುಬಂದ ಅಂಶಗಳನ್ನು ಸಭೆಯಲ್ಲಿ ಮಂಡಿಸುವುದು. 8ನೇ ಪಾಯಿಂಟ್ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸುವುದು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶ ಹಾಗೂ ಅರಿವು ಮೂಡಿಸುವುದು. 9ನೇದು 10ನೇದು ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಇತರ ವಿಷಯಗಳು. ಇವಾಗ 2024-25ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನೆಯು ನಾವು 1-4-2023ರಿಂದ 31-3-2024 ತನಕವನ್ನು ಒಂದು ಆರ್ಥಿಕ ವರ್ಷದಲ್ಲಿ ಈ ಒಂದು ಹಸನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಅನುಷ್ಠಾನಗೊಂಡಿರುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನೆಲ್ಲ ಕಾಮಗಾರಿಗಳನ್ನು ಆಸ್ತಿಗಳನ್ನು ಸೃಜನೆ ಮಾಡಿರ್ತಾರೆ ಮತ್ತು ಯಾರೆಲ್ಲ ಕುಟುಂಬದವರು ಇಲ್ಲಿ ಕೆಲಸವನ್ನು ಮಾಡಿ ಕೂಲಿಯ ಅಮೌಂಟನ್ನು ಪಡೆದಿರ್ತಾರೆ ಮತ್ತು ಹಳ್ಳಿ ವೈಸು ಏನೆಲ್ಲ ಕಾಮಗಾರಿಗಳನ್ನು ನಡೆದಿರುತ್ತೆ ಅಂತೇಳಿ ನಿಮಗೆ ಸೌಲಭ್ಯವಾಗಿ ತಿಳಿಸ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲಿ ಏನಾದರೂ ನೂತನ ಬಂದಿರೋದನ್ನು ತಾವು ತಮ್ಮ ಮುಂದೆ ಚರ್ಚೆ ಮಾಡ್ತಾ ಇರ್ತೀವಿ. ಅದಕ್ಕೆ ನಿಮ್ಮ ಹಳ್ಳಿಗಳಲ್ಲಿ ಯಾವುದಾದ್ರೂ ಕಾಮಗಾರಿಗಳಾಗಿಲ್ಲ ಅಂದರೆ ಅದರ ಬಗ್ಗೆ ನೀವು ಮುಕ್ತವಾಗಿ ಚರ್ಚೆ ಮಾಡ್ಬೋದಾಗಿದೆ. ಮತ್ತು ಈ ಒಂದು ಯೋಜನೆಯದು ಮುಖ್ಯ ಉದ್ದೇಶ ಏನಂದರೆ, ಈಗ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಪ್ರತಿಯೊಬ್ಬರಿಗೂ ಗೊತ್ತಿರೋ ಉದ್ಯೋಗ ಚೀಟಿ ಪ್ರತಿಯೊಂದು ಮನೆಯಲ್ಲೂ ಇದೆ. ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಅರಿವಿದ್ದಂಗೆ ಒಂದು ಆರ್ಥಿಕ ವರ್ಷದಲ್ಲಿ ಅಂದರೆ ಏಪ್ರಿಲ್ 1ರಿಂದ ಮಾರ್ಚ್ 30 ತನಕವನ್ನು ಒಂದು ಕುಟುಂಬಕ್ಕೆ ಎಷ್ಟು ದಿವಸ ಕೊಡ್ತಾರೆ ಕೂಲಿ? ನೀವೇ 100 ದಿನ ಒಂದು ಕುಟುಂಬಕ್ಕೆ 100 ಡೇಸ್ ಅವರಿಗೆ ಕೆಲಸ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಅದರಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಮಾನವಾದ ಕೂಲಿ ಇರುತ್ತೆ. ಕೂಲಿ ಎಷ್ಟು ಅಂತ ಗೊತ್ತಿರುತ್ತೆ ಎಲ್ಲ ಪ್ರತಿಯೊಬ್ಬರಿಗೂ 349 ರೂಪಾಯಿ ಅಷ್ಟು ಕೂಲಿ ಇರುತ್ತೆ. ಇವರು ಅವರಿಗೆ ಯಾವ ಥರ ಕೆಲಸ ಮಾಡೋದಕ್ಕೆ ಅವಕಾಶ ಇರುತ್ತೆ? ಪಂಚಾಯತಿಯಲ್ಲಿ ಮೊದಲಿಗೆ ನಿಮ್ಮ ವಾರ್ಡ್ನಲ್ಲಿ ಬಂದು ವಾರ್ಡ್ ಸಭಾ ಮಾಡ್ತಾರೆ. ಆ ವಾರ್ಡ್ ಸಭಾ ಮಾಡಿರೋದ್ರಲ್ಲಿ ಪ್ರತಿಯೊಬ್ಬರು ತಮಗೆ ಏನೆಲ್ಲ ಕಾಮಗಾರಿಗಳು ಬೇಕಾಗಿರುತ್ತೋ ಇಂಡಿವಿಜುವಲ್ ಮತ್ತು ಕಮ್ಯುನಿಟಿ ವರ್ಕ್ಗಳನ್ನ ಪಟ್ಟಿ ಮಾಡಿ ಗ್ರಾಮ ಪಂಚಾಯತಿಯಲ್ಲಿ ಲಾಸ್ಟಿಗೆ ಕ್ರಿಯಾ ಯೋಜನೆ ಅಂತೇಳಿ ಒಂದು ಕ್ರಿಯಾ ಯೋಜನೆಯನ್ನು ತಯಾರು ಮಾಡ್ತಾರೆ. ಆ ಕ್ರಿಯಾ ಯೋಜನೆಗೆ ಸಂಬಂಧಪಟ್ಟಂಗೆ ಒಟ್ಟು ಯಾವ ಥರ ಮಾಡ್ತಾರೆ ಅಂದರೆ, ಈಗ ಒಟ್ಟು ಆ ಒಂದು ಗ್ರಾಮ ಪಂಚಾಯತಿ ಉದ್ಯೋಗ ಚೀಟಿಗಳು ಇಂಟು 100 ಡೇಸ್ಗೆ ಅಮೌಂಟ್ನ ಡಿವೈಡೆಡ್ ಬೈ ಮಾಡಿ ಒಂದು ಆಕ್ಷನ್ ಪ್ಲಾನ್ನ ಇದು ಮಾಡ್ತಾರೆ. ಆ ಆಕ್ಷನ್ ಪ್ಲಾನ್ 60% ಕೂಲಿಗೆ ಮತ್ತು 40%ಗೆ ಸಾಮಾನ್ಯರಿಗೆ ಸಂಬಂಧಪಟ್ಟಂಗೆ ಒಂದು ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿ ಆ ಮುಂದಿನ ದಿನಗಳಲ್ಲಿ ಅದಕ್ಕೆ ತಾಲೂಕು ಪಂಚಾಯತಿಯಿಂದ ಕಾರ್ಯನಿರ್ವಹಣಾಧಿಕಾರಿಗಳಿಂದ ಒಂದು ಅನುಮತಿ ಮತ್ತು ಜಿಲ್ಲಾ ಪಂಚಾಯತಿಯಿಂದ ಆ ಒಂದು ಕ್ರಿಯಾ ಯೋಜನೆಯನ್ನು ಆಕ್ಷನ್ ಪ್ಲಾನ್ಗೆ ಅಪ್ರೂವಲ್ ತಗೋತಾರೆ. ಅದರಲ್ಲಿ ಏನೆಲ್ಲ ಕಾಮಗಾರಿಗಳು ಇರುತ್ತೋ ಮುಂದಿನ
ಅವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ.